ನೀಟಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕಿ ತೊಳ್ಕೊಂಡ್ರೆ ಅದರಲ್ಲಿರೋ ಜಿಡ್ಡಿನ ಅಂಶ ಎಲ್ಲ ಕಮ್ಮಿ ಆಗುತ್ತೆ. ನೋಡಿ ಈ ಥರ ತೊಳೆದಿಟ್ಕೊಳ್ಳಿ. 1 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ನಾನು ಇದಕ್ಕೆ ಒಂದು 3 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಮಟನ್ನ ಹಾಕ್ಕೊತೀನಿ. ಮಟನ್ನ ಇದಕ್ಕೆ ಹಾಕ್ಕೊತಿದ್ದೀನಿ. ಈರುಳ್ಳಿಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಹೀಗೆ ಈರುಳ್ಳಿಲಿ ಚೆನ್ನಾಗಿ ಮಟನ್ನ ಬೇಯಿಸ್ಕೊಳ್ಳಿ. ನೀರು ಹಾಕ್ಬೇಡಿ, ಅದೇ ನೀರು ಬಿಟ್ಕೊಳ್ಳುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಹಾಕ್ಕೊಳ್ಳಿ, ಆಮೇಲೆ ಬೇಕು ಅಂದರೆ ಹಾಕ್ಕೊಳ್ಳಿ. ಅದೇ ನೀರು ಬಿಟ್ಕೊಳ್ಳುತ್ತೆ, ನೀರೇನು ಸೇರಿಸ್ಬೇಡಿ. ಇವಾಗ ನೋಡಿ ನೀರು ಬಿಟ್ಕೋತಾ ಇದೆ. ಇದೇ ರೀತಿ ನೀರು ಬಿಟ್ಕೊಳ್ಳೋದ ರೀತಿ ಬೇಯಿಸ್ಕೊಳ್ಳಿ. ಇಲ್ಲ ಬೇಡ ಅಂತ ಅಂದರೆ 1-2 ವಿಷಲ್ ಬೇಕಾದ್ರೂ ಹಾಕಿಸ್ಕೋಬೋದು. ನೋಡಿ ನೀರು ಹಾಕ್ತಾನೆ ಈ ಥರ ಬೇಯಿಸ್ಕೋಬೇಕು. ನೀರೆಲ್ಲ ಪೂರ್ತಿ ಬಿಟ್ಕೊಂಡಿದೆ. ನೋಡಿ ಈರುಳ್ಳಿ ಹಾಕ್ಬಿಟ್ಟು ಈ ಥರ ಬೇಯಿಸ್ಕೋಬೇಕು. ನೀರೆಲ್ಲ ಬಿಟ್ಕೊಂಡಿರುತ್ತೆ, ನೀರು ಹಾಕ್ಬಿಡಿ. ನೋಡಿ ಅದೇ ನೀರು ಬಿಟ್ಕೊಂಡಿರುತ್ತೆ. ಈ ಥರ ಬೇಯಿಸ್ಕೊಂಡ್ರೆ ಮಟನ್ ಟೇಸ್ಟಾಗಿರುತ್ತೆ. ಇವಾಗ ನಾನು ಜಾರ್ಗೆ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಚಕ್ಕೆ, ಲವಂಗ, 1 ಟೊಮಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ. ಇವಾಗ ನಾವು ಈರುಳ್ಳಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ, ಸ್ವಲ್ಪ ಅರಿಶಿನ ಪುಡಿ, ಈಗ ಮಿಕ್ಸಿಲಿ ರುಬ್ಕೊಳ್ಳಿ. ನೋಡಿ ಈ ಥರ ಪೇಸ್ಟ್ ಆಗುತ್ತೆ. ಇವಾಗ ಈ ಪೇಸ್ಟ್ನ ಇದಕ್ಕೆ ಸೇರಿಸ್ಕೊತಿದ್ದೀನಿ. ಅರ್ಧ ಮಟನ್ ಬೆಂದಿದೆ. ಖಾರದ ಜೊತೆ ಸ್ವಲ್ಪ ಬೇಯಿಸ್ಕೊಂಡ್ರೆ ಆಗುತ್ತೆ. ನಾವು ಅದೇ ಜಾರ್ಗೆ 1 ಟೊಮಟೊ ಹಾಕ್ಕೊಂಡು ಖಾರದ ಪುಡಿ, ಟೊಮಟೊ ಹಾಕ್ಕೊಂಡು ಎಷ್ಟು ಬೇಕು ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪನೇ ಹಾಕ್ಕೊಳ್ಳಿ, ನಿಮಗೆ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ಟೊಮಟೊ ನೀಟಾಗಿ ಪೇಸ್ಟ್ ಆಗಬೇಕು. ಈಗ ಇದನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡಿ. ಹಸಿ ವಾಸನೆ ಎಲ್ಲ ಹೋಗಬೇಕು. ಧನಿಯಾ ಪೌಡ್ರನ್ನ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಂಡು ಧನಿಯಾ ಪೌಡ್ರ್ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಸ್ವಲ್ಪ ಕಪ್ಪು ಬಣ್ಣಕ್ಕೆ ಬರಬೇಕದು. ಇವಾಗ ಜಾರ್ಗೆ ನಾವು ಆಗಲೇ ತೆಂಗಿನಕಾಯಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಕಡಲೆ, ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿನ ಈ ಥರ ಗೆಜ್ಜಿ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಕೊನೆಯಲ್ಲಿ ಹಾಕಿ. ಬೆಳ್ಳುಳ್ಳಿ ಹಾಕಿ ಆದಮೇಲೆ ನಾವು ಹುರಿದಿಟ್ಟಂಥ ಸಾಂಬಾರು ಪೌಡ್ರನ್ನು
ಇದನ್ನು ಸೇರಿಸ್ಕೊಳ್ಳಿ. ನಾವು ಹುರಿದಿಟ್ಟಂಥ ಧನಿಯಾ ಪೌಡ್ರನ್ನ ಹಾಕ್ಕೊಳ್ಳಿ. ಮತ್ತು ತೆಂಗಿನಕಾಯಿ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳಿ. ಜಾಸ್ತಿ ಹಾಕೋಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ. ಇವಾಗ ಕುದಿಯೋಕೆ ಬಿಡಿ ಒಂದು 2 ನಿಮಿಷ. ಇದೆಲ್ಲ ನೀಟಾಗಿ ಬೆಂದಿದೆ. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ.